ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಭುಗಿಲೆದ್ದ ಅಸಮಾಧಾನ ಜೋರಾಗ್ತಾನೆ ಇದೆ. ಬಿಜೆಪಿ ಬಣ ರಾಜಕೀಯ ಗುದ್ದಾಟ. ಬಿಜೆಪಿ ಪಕ್ಷದ ಎರಡೂ ಬಣಗಳ ನಡುವೆ ರಾಜಕೀಯ ಗುದ್ದಾಟ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಯತ್ನಾಳ್ ಬಣದ ವಿರುದ್ಧ ವಿಜೇಂದ್ರ ಬಣ ಕೆಂಡಾಮಂಡಲರಾಗಿದ್ದಾರೆ. ಬಣ ರಾಜಕೀಯ ಬಗ್ಗೆ ಬಿವೈವಿ ವರಿಷ್ಠರ ಜೊತೆ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಬಣ ರಾಜಕೀಯ ಗುದ್ದಾಟ ಬಗೆಹರಿಸಲು ಹೈಕಮಾಂಡ್ ಇದೀಗ ಪ್ಲಾನ್ ಅನ್ನ ರೂಪಿಸಿಕೊಳ್ತಾ ಇದೆ. ಹೇಗೆ ಬಣ ರಾಜಕೀಯ ಗುದ್ದಾಟಕ್ಕೆ ಬ್ರೇಕ್ ಹಾಕಬೇಕು ಅಂತ ಹೇಳಿ ಹೈಕಮಾಂಡ್ ನಾಯಕರು ಇದೀಗ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಈ ಹಿಂದಿನಿಂದಲೂ ಕೂಡ ಯತ್ನಾಳ್ ವರ್ಸಸ್ ವಿಜೇಂದ್ರ ಎನ್ನುವ ಒಂದು ಗುದ್ದಾಟ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಇಬ್ರು ಒಬ್ಬರ ಮೇಲೆ ಒಬ್ರು ವಾದ ವಿವಾದಗಳು ಪ್ರತಿವಾದಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ಕೂಡ ಈ ಬಾರಿ ಏನು 3 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಗೆದ್ದ ಬೆನ್ನಲ್ಲೇ ಯತ್ನಾಳ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅಪ್ಪ ಮಕ್ಕಳಿಂದಲೇ ಈ ಬಾರಿ ಬಿಜೆಪಿ ಸೋಲೋಕೆ ಕಾರಣ, ಅಪ್ಪ ಮಕ್ಕಳಿಂದ ಅವರಿಗೆ ಅಧಿಕಾರ ಕೊಟ್ಟಿದ್ದಕ್ಕೆ ಈ ರೀತಿ ಆಯ್ತು ಅಂತ. ಇದಕ್ಕೆ ತೀರಾ ಆಕ್ಷೇಪಣೆ ಕೂಡ ವ್ಯಕ್ತವಾಗಿತ್ತು. ಈ ರೀತಿ ಹೇಳಿಕೆಯನ್ನ ಕೊಟ್ರೆ ನಾವು ಕ್ರಮವನ್ನ ಕೈಗೊಳ್ಳಬೇಕಾಗತ್ತೆ ಅಂತ ಹೇಳಿ ವಿಜೇಂದ್ರ ಅವರು ಕೂಡ ಕೆಂಡಾಮಂಡಲರಾಗಿದ್ರು. ಆದ್ರೆ ಇದೀಗ ಯಾವಾಗ ವಿಜೇಂದ್ರ ಅವರು ದೆಹಲಿಗೆ ಭೇಟಿ ಕೊಟ್ಟು ವರಿಷ್ಠರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ದೆಹಲಿಗೆ ಭೇಟಿ ಕೊಟ್ಟು ಜೆಪಿ ನಡ್ಡಾ ಆಗಿರ್ಬೋದು ಅಥವಾ ಅಮಿತ್ ಶಾ ಇವರ ಜೊತೆ ಕೂಡ ಇದೀಗ ವಿಜೇಂದ್ರ ಮಾತುಕತೆಯನ್ನ ನಡೆಸಿದ್ದಾರೆ. ಯತ್ನಾಳ್ ಅವರ ವಿಚಾರವನ್ನ ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಯತ್ನಾಳ್ ಅವರು ಈ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇದು ಪಕ್ಷಕ್ಕೆ ಆಂತರಿಕ ಡ್ಯಾಮೇಜ್ ಆಗ್ತಾ ಇದೆ ಅಂತ ಹೇಳಿ ಕೂಡ ವಿಜೇಂದ್ರ ಅವರು ಹೇಳ್ತಾ ಇದ್ದಾರೆ. ಒಂದ್ ಕಡೆ ವಿಜೇಂದ್ರ ಬಣದವರು ವಿಜೇಂದ್ರ ಅವರ ಪರವಾಗಿ ಬ್ಯಾಟ್ ಬೀಸಿದ್ರೆ, ಇತ್ತ ಯತ್ನಾಳ್ ಪರದವರು ಅವರ ಪರವಾಗಿ ಬ್ಯಾಟ್ ಬೀಸುತ್ತಿದ್ದಾರೆ. ಬಿಜೆಪಿ ಬಣ ಬಡಿದಾಟದಿಂದ ಬೈ ಎಲೆಕ್ಷನ್ ನಲ್ಲಿ ಹಿನ್ನಡೆಯಾಯ್ತಾ? ಉಪಚುನಾವಣೆಯಲ್ಲಿ 3 ಕ್ಷೇತ್ರಗಳನ್ನ ಕಳೆದುಕೊಂಡಿರುವ ಎನ್ಡಿಎ ಬಿಜೆಪಿ ನಾಯಕರಿಗೆ ಖಡಕ್ ವಾರ್ನಿಂಗ್ ಕೊಡಲು ಇದೀಗ ಹೈಕಮಾಂಡ್ ಸಿದ್ಧವಾಗಿದೆಯಾ ಎನ್ನುವ ಪ್ರಶ್ನೆ ಮೂಡ್ತಾ ಇದೆ. ರೆಬಲ್ ಟೀಮ್ ನಾಯಕ ಯತ್ನಾಳ್ಗೆ ಹೈಕಮಾಂಡ್ ಬುಲಾವ್. ಯತ್ನಾಳ್ ಅಸಮಾಧಾನಕ್ಕೆ ಬ್ರೇಕ್ ಹಾಕ್ತಾರಾ ಹೈಕಮಾಂಡ್ ನಾಯಕರು ಅನ್ನೋದನ್ನ ಇನ್ನು ಸ್ವಲ್ಪ ಸಮಯಗಳ ಕಾಲ ಕಾದು ನೋಡಬೇಕಾಗಿದೆ. ಆಪರೇಷನ್ ವಿಜೇಂದ್ರ ವರ್ಕೌಟ್ ಆಗುತ್ತಾ ಎನ್ನುವ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಬಿಜೆಪಿ ಬಣ ಬಡಿದಾಟದಿಂದ ಬೈ ಎಲೆಕ್ಷನ್ ನಲ್ಲಿ ಹಿನ್ನಡೆಯಾಯ್ತಾ? ಇವರಲ್ಲೇ ಒಂದು ಸ್ಪಂದಿಸುವ ಗುಣ ಇಲ್ಲ, ಇವರಲ್ಲೇ ಒಂದು ಒಗ್ಗಟ್ಟಿನ ತನ ಇಲ್ಲ, ಹೀಗಾಗಿ ಈ ಬಾರಿ ಎಲೆಕ್ಷನ್ ಸೋಲೋಕೆ ಕಾರಣ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅತ್ತ ಯತ್ನಾಳ್ ಅವರ ಬಣದವರು ಬೇರೆದೇ ರೀತಿಯ ಹೇಳಿಕೆಗಳನ್ನ ಕೊಡ್ತಾರೆ, ಇತ್ತ ವಿಜೇಂದ್ರ ಅವರ ಬಣದವರು ಅವ್ರದೇ ರೀತಿಯ ಹೇಳಿಕೆಯನ್ನ ಕೊಡ್ತಾರೆ. ಇವರಲ್ಲೇ ಒಂದು ಒಗ್ಗಟ್ಟು ಅನ್ನೋದಿಲ್ಲ, ಪಕ್ಷದಲ್ಲೇ ಆಂತರಿಕ ಭಿನ್ನಮತ ಈ ಪ್ರಮಾಣದಲ್ಲಿ ಸ್ಫೋಟಗೊಂಡ್ರೆ ಹೇಗೆ ಪಕ್ಷದಲ್ಲಿ ಒಗ್ಗಟ್ಟು ಇರುತ್ತೆ ಅನ್ನೋದು ಎಲ್ಲರ ಪ್ರಶ್ನೆಯಾಗಿ ಮೂಡ್ತಾ ಇದೆ. ಈ ಹಿಂದಿನಿಂದಲೂ ಕೂಡ ವಿಜೇಂದ್ರ ಹಾಗೂ ಯತ್ನಾಳ್ ಬಣ ಎರಡೂ ಕಡೆ ವರ್ಸಸ್ ಆಗ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಅಸಮಾಧಾನ ಭುಗಿಲೆದ್ದಿದೆ. ಇದರ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಕೊಡಲು ನಮ್ಮ ಪ್ರತಿನಿಧಿ ವಿವೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿವೇಕ್, ಇದೀಗ ಬಿಜೆಪಿ ಪಕ್ಷದ ಎರಡೂ ಬಣಗಳ ನಡುವೆ ರಾಜಕೀಯ ಗುದ್ದಾಟ ನಡೀತಾ ಇದೆ. ಇದನ್ನ ಹೈಕಮಾಂಡ್ ನಾಯಕರು ಮುಂದಿನ ದಿನಗಳಲ್ಲಿ ಯಾವ ರೀತಿ ತೀರ್ಮಾನವನ್ನ ಕೈಗೊಳ್ಳಬಹುದು? ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ. ವಿಜೇಂದ್ರ ಬಣ ಹಾಗೂ ಯತ್ನಾಳ್ ಬಣ ಅಂತ ಸಾಕಷ್ಟು 1 ವರ್ಷಗಳಿಂದ ಕೂಡ ಗುರುತಿಸ್ಕೊಂಡು ಬರ್ತಾನೆ ಇದೆ. ರಾಜ್ಯ ಬಿಜೆಪಿ ಒಂದ್ ರೀತಿಯಾಗಿ ಯಾವುದೇ ರೀತಿಯಾದ ವಾತಾವರಣ ಸರಿಯಾಗಿ ಕೂಡ ನಡೀತಿರ್ಲಿಲ್ಲ. ಮತ್ ಮೊನ್ನೆ ಅಷ್ಟೇ ಅಧಿವೇಶನದಲ್ಲೂ ಕೂಡ ಒಂದ್ ರೀತಿಯಾಗಿ ಚರ್ಚೆ ಕೂಡ ನಡೆಸಿದ್ರು. ಮತ್ತೆ ಆ ಸಂದರ್ಭದಲ್ಲೂ ಕೂಡ ಅಷ್ಟೇ ಪ್ರತಿಭಟನೆ ಮಾಡಿದ್ರು, ಅಹೋರಾತ್ರಿ ಧರಣಿ ಅಂದ್ಬಿಟ್ಟು ಕಾಂಗ್ರೆಸ್ನವರ ವಿರುದ್ಧ. ಅಲ್ಲಿ ಕೂಡ ಅಷ್ಟೇ ಬಿಜೆಪಿ ಅವರು ಯಾವುದೇ ರೀತಿ ಒಗ್ಗಟ್ಟಿನ ನಿಲುವು ಕೂಡ ಇರಲಿಲ್ಲ. ಅವ್ರವ್ರೇ ಇರುವಂತ ಒಂದು ಟೀಮ್ ನಲ್ಲೇ ಒಂದು ಭಿನ್ನ ಅಭಿಪ್ರಾಯ. ಅಂದ್ರೆ ಬಿಜೆಪಿ ಅವರೆಲ್ಲ ಏನ್ ಶಾಸಕರು ಗೆದ್ದಿದ್ದಾರೆ 66 ಶಾಸಕರು, ಈ 66 ಶಾಸಕರು ಇರೋದ್ರಲ್ಲೇ ಒಂದ್ ರೀತಿಯಾಗಿ ಭಿನ್ನ ಅಭಿಪ್ರಾಯ. ಅವ್ರದೊಂದು ಟೀಮ್ ಇವ್ರದೊಂದು ಬಣ ಅಂತ ಗುರುತಿಸ್ಕೊಂಡಿದ್ದಾರೆ. ಮತ್ತೆ ಯಾರು ಕೇಳುವಂತ ಇರ್ಲಿಲ್ಲ ಅಲ್ಲಿ ಬಿಜೆಪಿಯಲ್ಲಿ. ಒಂದ್ ರೀತಿಯಾಗಿ ನಾನೇ ಸುಪೀರಿಯರ್ ಅನ್ನೋ ಮಟ್ಟಿಗೆ ಕೆಲವೊಬ್ರು ಕೂಡ ಅಲ್ಲಿ ವರ್ತಿಸಿದ್ರು ಬಿಜೆಪಿಯಲ್ಲಿ. ಈಗ ಹಾಗಾಗಿ ಈ ಎಲ್ಲಾ ಅಂಶಗಳನ್ನು ಹೈಕಮಾಂಡ್ ಕೂಡ ಸಾಕಷ್ಟು ಬಾರಿ ಗಮನಿಸ್ತಾನೆ ಇತ್ತು, ಮತ್ತೆ ಕೆಲವೊಂದಿಷ್ಟು ಬಾರಿ ಸೂಚನೆಗಳನ್ನು ಕೂಡ ಕೊಡ್ತಿತ್ತು. ಇದನ್ನ ಹೊರತುಪಡಿಸಿ ಮತ್ತೆ ಯತ್ನಾಳ್ ಟೀಮ್ ಅಂತ ಈಗಾಗ್ಲೇ ಏನ್ ಗುರುತಿಸ್ಕೊಂಡಿದ್ದೆ, ಅವ್ರು ಯತ್ನಾಳ್ ಅವ್ರು ಕೊಡುವಂತ ಹೇಳಿಕೆಗಳು ನೋಡ್ತಾ ಹೋದ್ರೆ ಅವ್ರಿಗೆ ಯಾವ್ದೋ ಒಂದು ಸೆಂಟ್ರಲ್ ಸಪೋರ್ಟ್ ಇದೆ ಅನ್ನೋ ಒಂದು ರೀತಿಯಲ್ಲಿ ಅವ್ರು ವರ್ತಿಸ್ತಾರೆ. ಮತ್ ಇನ್ನೊಂದು ಈ ಕಡೆ ವಿಜೇಂದ್ರ ಬಣದ ಬಗ್ಗೆ ನೋಡ್ತಾ ಹೋದ್ರೆ ಅವ್ರದೇ ಸ್ವಂತ ವರ್ಚಸ್ ಕೂಡ ಇದೆ. ಹಾಗೆ ಅವರ ತಂದೆ ಯಡಿಯೂರಪ್ಪ ಅವರ ವರ್ಚಸ್ ಕೂಡ ಇದೆ. ಈ ನಿಟ್ಟಿನಲ್ಲಿ ಅವ್ರದೇ ಆದ ಒಂದು ಬಣವನ್ನು ಕೂಡ ಅವ್ರು ಸ್ಟ್ರಾಂಗ್ ಮಾಡ್ತಾ ಇದ್ದಾರೆ. ಅವ್ರು ಸಂಘಟನೆ ಮಾಡ್ಬೇಕು ಅನ್ನೋ ಅಂಶಗಳು ಅವ್ರು ಮಾತಾಡ್ತಿದ್ರೆ. ಮತ್ತು ಯತ್ನಾಳ್ ಬಣದವರು ಬರೀ ತಂದೆಯ ಮಗನಿಗೆ ಮಾತ್ರ ರಾಜಕಾರಣ ಸೀಮಿತ ಆಗಬಾರದು, ನಮಗೂ ಏನಾದ್ರೂ ರಾಜ್ಯಾಧ್ಯಕ್ಷ ಸ್ಥಾನ ಕೊಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರ ಕೂಡ ಅಸಮಾಧಾನ ಅವರು ಆಗ್ತಿದ್ದಾರೆ. ಮತ್ತೆ ಇದನ್ನೆಲ್ಲ ಹೊರತುಪಡಿಸಿ ಈಗಾಗಲೇ ಬಿಜೆಪಿಯಲ್ಲಿ ವಿಜೇಂದ್ರ ಬಣ
ದಲ್ಲಿ ಇರ್ತಕ್ಕಂಥ ಹಾಲಿ ಮತ್ತು ಮಾಜಿ ಶಾಸಕರು ಮಾಜಿ ಸಂಸದರು ಯಾರಿದ್ರು ಇಷ್ಟು ಜನಗಳು ಕೂಡ ಸೇರಿ ಒಂದ್ ರೀತಿಯಾಗಿ ನಿನ್ನೆ ಚಾಮುಂಡೇಶ್ವರಿ ದರ್ಶನ ಪಡೆಯೋದಾಗಿರ್ಬೋದು ಮತ್ತು ಕೋಲಾರಿನ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು, ಈ ರೀತಿಯಾಗಿ ಹೋಗಿ ಎಲ್ಲ ನಮ್ಮ ಪಕ್ಷದಲ್ಲೇ ಒಳ ಆಂತರಿಕ ಜಗಳಗಳೇ ಇದೆಲ್ಲ ಹೋಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ದರ್ಶನ ಪಡಿತಿದೀವಿ ಅಂತ ಅಂಶಗಳು ಹೇಳಿದ್ರು. ಓಕೆ, ಥ್ಯಾಂಕ್ ಯು ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗೆ. Ashwavega English News. Coming soon. Your channel, your voice, your trust.